ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ಕೊಡಲು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಚಿವ ಸಂಪುಟದಲ್ಲಿ ಜಾರಿ ಮಾಡ್ತಾರೆ ಎಂಬ ನಂಬಿಕೆ ಇದೆ ಎಂದು ವಕೀಲರಾದ ರವೀಂದ್ರ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 35 ವರ್ಷಗಳ ಕಾಲ ನಿರಂತರವಾಗಿ ಹೋರಾಟದ ಫಲವನ್ನು ಪಡೆಯುವಂತಹ ಕ್ಷಣ ಆರಂಭವಾಗಿದೆ ಎಂದರು. 19ರಂದು ಸಚಿವ ಸಂಪುಟದಲ್ಲಿ ಮೀಸಲಾತಿ ಜಾರಿಯಾಗಬೇಕು ಎಂದು ಆಗ್ರಹಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಮತ್ತು ನ್ಯಾಯಮೂರ್ತಿಗಳ ವರದಿ ಆಧಾರದ ಮೇಲೆ ಕೂಡಲೇ ಒಳ ಮೀಸಲಾತಿ ಜಾರಿಗೊಳಿಸಬೇಕಾಗಿದೆ. ಒಳ ಮೀಸಲಾತಿಗಾಗಿ ಮಾಜಿ ಸಚಿವ ಎಚ್. ಆಂಜನೇಯನವರು ಪ್ರತಿ ಕ್ಷಣವೂ ಕೂಡ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ. ನಾಗಮೋಹನ್ ದಾಸ್ ರವರ ವರದಿಯನ್ನು ಅನುಷ್ಠಾನ ತರಬೇಕೆಂದು ಒತ್ತಾಯಿಸಿದ್ದಾರೆ. ವರದಿ ಹರೀಶ್ ನಾಯಕನಹಟ್ಟಿ. ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮದಲ್ಲಿರುವಂಥ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರಗಳು. ವಂಚಿತ ಸಮುದಾಯಗಳಿಗೆ, ದಲಿತ ಸಮುದಾಯಗಳಿಗೆ ನಿಜವಾದ ಸ್ವಾತಂತ್ರ್ಯ ದೊರೆಯುವುದು ಒಳ ಮೀಸಲಾತಿಯನ್ನು ಅನುಷ್ಠಾನಗೊಳಿಸಿ ಸಾಮಾಜಿಕ ನ್ಯಾಯವನ್ನು ಎತ್ತಿಡಿದಾಗ. ಈ ಒಳ ಮೀಸಲಾತಿ ಜಾರಿಗಾಗಿ ನಿರಂತರವಾಗಿ ಪರಿಶ್ರಮವನ್ನು ಪಟ್ಟು ಪ್ರತಿ ಕ್ಷಣವೂ ಕೂಡ ಅಂಬರವನ್ನು ಹೊಂದಿರುವಂಥ ಎಚ್. ಆಂಜನೇಯನವರು ದಿನಾಂಕ 19/8/2025 ಮಂಗಳವಾರದಂದು ಗೌರವಾನ್ವಿತ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆಯುವಂಥ ವಿಶೇಷ ಕ್ಯಾಬಿನೆಟ್ ಸಭೆಯಲ್ಲಿ ಈ ಒಂದು ಒಳ ಮೀಸಲಾತಿಯನ್ನು, ನಾಗಮೋಹನ್ ದಾಸ್ ಅವರ ವರದಿಯನ್ನು ಯಥಾವತ್ತಾಗಿ ಅನುಷ್ಠಾನಗೊಳಿಸುವ ಮೂಲಕ ಅದನ್ನು ಜಾರಿಗೆ ತರುತ್ತಾರೆಂಬ ದೃಢ ವಿಶ್ವಾಸವನ್ನು, ನಂಬಿಕೆಯನ್ನು, ಆತ್ಮಬಲವನ್ನು ಹೊಂದಿದ್ದಾರೆ. ನಿರಂತರ 35 ವರ್ಷಗಳ ಹೋರಾಟದ ಫಲವನ್ನು ಪಡೆಯುವಂಥ ಕ್ಷಣ ಆರಂಭವಾಗಿದೆ. ಆ ಒಂದು ಕ್ಷಣವನ್ನು ಸಂಭ್ರಮಿಸಲು, ಆ ಒಂದು ಕ್ಷಣಕ್ಕಾಗಿ ಕಾತುರದಿಂದ ಸ್ವಾತಂತ್ರ್ಯವನ್ನು ಪಡೆಯುವಂಥ ಒಂದು ಅಮೂಲ್ಯ ದಿನವನ್ನು ನಾವೆಲ್ಲರೂ ಸಾಕ್ಷೀಕರಿಸಲು ಈ ನಾಡಿನ ಮೂಲೆ ಮೂಲೆಯಿಂದ ಬಂದು ಶೋಷಿತರ ಗಟ್ಟಿ ದನಿ ಎಚ್. ಆಂಜನೇಯರ ಒಟ್ಟಿಗೆ ನಿಂತು ಸಂಭ್ರಮದ ಅಲೆಯಲ್ಲಿ ತೇಲಾಡುವಂಥ ಅವಕಾಶವನ್ನು ತಾವೆಲ್ಲರೂ ಪಡೆದುಕೊಳ್ಳಬೇಕು. ಈ ನಾಡಿನ ಸಮಸ್ತ ಮಾದಿಗ ಸಮುದಾಯದ ಮಕ್ಕಳ ಭವಿಷ್ಯಕ್ಕಾಗಿ ನಮ್ಮೆಲ್ಲರ ಸಮಾಜ ಸೇವೆಯನ್ನು, ಋಣವನ್ನು ತೀರಿಸುವಂಥ ಕಾರ್ಯವನ್ನು ನಾವು ಮಾಡಬೇಕಾಗಿದೆ. ಎಷ್ಟೋ ಜನರು ಈ ಒಂದು ಒಳ ಮೀಸಲಾತಿಗಾಗಿ ಪ್ರಾಣವನ್ನು ಕೊಟ್ಟಿದ್ದಾರೆ, ರಕ್ತವನ್ನು ಹರಿಸಿದ್ದಾರೆ, ಬೆವರನ್ನು ಸುರಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಹೃದಯಪೂರ್ವಕವಾದ ಅಭಿನಂದನೆಯನ್ನು, ಅವರ ಸ್ಮರಣೆಯನ್ನು ಮಾಡಬೇಕಾದಂಥ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿ ಆಗಬೇಕು. ಉಪಸ್ಥಿತಿ ಅತ್ಯಂತ ಅಮೂಲ್ಯವಾಗಿರುತ್ತೆ. ನಿಮ್ಮೆಲ್ಲರ ಉಪಸ್ಥಿತಿ ಈ ಸಮಾಜದ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುತ್ತದೆ. ಇಂಥ ಅಮೂಲ್ಯ ಕ್ಷಣಕ್ಕೆ ತಾವೆಲ್ಲರೂ ಕೂಡ ಬರ್ತೀರನ್ನ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸುತ್ತಾ, ಬುದ್ಧ, ಬಸವ, ಅಂಬೇಡ್ಕರ್ನ ಹಾದಿಯಲ್ಲಿ ನಡೆಯುವಂಥ ಸಾಮಾಜಿಕ ನ್ಯಾಯದ ಹರಿಕಾರರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂದು ಯಾವ ಒತ್ತಡಕ್ಕೂ ಮಣಿಯದೆ, ಯಾವುದಕ್ಕೂ ಕುಗ್ಗದೆ, ಅಂಜದೆ, ಅಳಗದೆ, ನಿಸ್ವಾರ್ಥದಿಂದ ಸಂವಿಧಾನದ ಆಶಯದಂತೆ ಸಾಮಾಜಿಕ ನ್ಯಾಯವನ್ನು ಎತ್ತಿಡಿಯುವಂಥ ಪರಿಕಲ್ಪನೆಯಲ್ಲಿ ನಾಗಮೋಹನ್ ದಾಸ್ ವರದಿಯನ್ನು ಯಥಾವತ್ತಾಗಿ ಅನುಷ್ಠಾನಗೊಳಿಸಿ ಮಾದಿಗ ಸಮುದಾಯದ ಎಲ್ಲ ಜನರ ಮನಗಳಲ್ಲಿ ಅವಿಸ್ಮರಣೆಗೊಳಿಸಬೇಕು. ಅವರು ಅವಿಸ್ಮರಣವಾಗಿ ಚಿರಸ್ಥಾಯಿಯಾಗಿ ಉಳಿಯಬೇಕು. ಇತಿಹಾಸದ ಪುಟಗಳಲ್ಲಿ ಅವರ ಹಾಕಿದಂಥ, ಅವರು ಕೊಟ್ಟಂಥ ಈ ಒಂದು ಕೊಡುಗೆ ದಾಖಲಾಗಬೇಕು. ಆ ಒಂದು ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗೋಣ. ಒಂದು ವೇಳೆ ಆ ಒಂದು ಒಳ ಮೀಸಲಾತಿಯನ್ನು ಜಾರಿಗೊಳಿಸಲು ವಿಳಂಬ ನೀತಿ ಇರುತ್ತಂದರೆ ಅಂದಿನಿಂದಲೇ ನಾವು ಸಮರವನ್ನು ಆರಂಭಿಸೋಣ. ಬನ್ನಿ, ಈ ಒಂದು ಮಧುರ ಕ್ಷಣವನ್ನು, ಸುಮಧುರ ಕ್ಷಣವನ್ನು, ನಮ್ಮ ಭವಿಷ್ಯದ ಬದುಕಿನ ಆಶೆಯನ್ನು ಎಲ್ಲವನ್ನು ಆಚರಿಸುವಂಥ, ಎಲ್ಲರಿಗೂ ಅಭಿನಂದನೆ ಸಲ್ಲಿಸುವಂಥ ಕಾರ್ಯದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳಿ ನಾವು ಈ ಸಮಾಜದ ಋಣವನ್ನು ತೀರಿಸೋಣ ಅಂತೇಳಿ ತಮ್ಮೆಲ್ಲರಿಗೂ ಕೂಡ ಮನವಿ ಮಾಡ್ತೀವಿ.